ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ನಮ್ಮ ಪುತ್ತೂರಿನಲ್ಲಿ ಜೋಡುಕರೆ ಕಂಬಳ ಉಂಟು, ಕೋಟಿ ಚೆನ್ನಯ್ಯ ಕಂಬಳ. ಹಾಗೆ ಇವತ್ತು ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ. ಈಗ ಟೈಮ್ ಎಷ್ಟಾಗಿದೆ ಗೊತ್ತುಂಟಾ? ಒಂದು 6:30 ಆಗ್ತಾ ಬಂದಿದೆ. ಇದುಂಟಲ್ಲ, ಶನಿವಾರ ಬೆಳಿಗ್ಗೆ ಶುರುವಾಗಿದೆ, ಇನ್ನು ನಾಳೆ ಮುಗಿತದೆ, ಅಂದ್ರೆ ಸಂಡೇ. ಲೈಟಿಂಗ್ಸ್ ಎಲ್ಲ ಹಾಕಿ ನೋಡಿ, ನಮ್ಮ ಪುತ್ತೂರು ಜಿಗ್ಗಾಗಿದೆ. ನಾವು ಇಲ್ಲಿ ರೋಡ್ ಸೈಡ್ ಅಲ್ಲಿ ವೆಹಿಕಲ್ ಪಾರ್ಕ್ ಮಾಡ್ತಾ ಇದ್ದೇವೆ. ಇನ್ನು ಇಲ್ಲಿಂದ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಉಂಟಲ್ಲ, ಅಲ್ಲಿಂದಾಗಿ ಹೋಗುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಉಂಟಲ್ಲ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆಯಿಂದ ಉಂಟಲ್ಲ, ಗಮ್ಮತ್ತಾಗಿದೆ, ಒಂದಾದ್ಮೇಲೆ ಒಂದು ಫಂಕ್ಷನ್ಸ್ ಆಗ್ತಾನೆ ಉಂಟು. ಇದು 33ನೇ ವರ್ಷದ ಕಂಬಳ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಮಂಗಳೂರು ಕಂಬಳದ್ದು, ಅದು ಸಹ ನೋಡ್ಲಿಲ್ಲದ್ರೆ ನೋಡಿ. ಗಾಡಿ ನೋಡಿ ಇಲ್ಲಿ ಎಷ್ಟು ಪಾರ್ಕ್ ಮಾಡಿದ್ದಾರೆ ಅಂತ. ಮತ್ತೆ ಹೇಗೆ ನಾವು ಒಳಗೆ ಬರುದಲ್ಲ. ಇವತ್ತು ನಾನು ದೇವಸ್ಥಾನದ ಒಳಗೆ ಹೋಗ್ತಾ ಇಲ್ಲ. ತುಂಬಾ ಚಂದ ಕಾಣ್ತಾ ಉಂಟಲ್ವಾ, ಲೈಟಿಂಗ್ಸ್ ಎಲ್ಲ ಹಾಕಿ ನೋಡ್ಲಿಕ್ಕೆ. ಇಷ್ಟೇ ಎಲ್ಲ ನೋಡ್ಲಿಕ್ಕೆ ಇರೋದು, ಇನ್ನು ಉಂಟು, ಹೋಗುವ ಮುಂದೆ. ಇನ್ನು ಜನ ಎಲ್ಲ ಈಗ ಬರ್ಲಿಕ್ಕೆ ಶುರು ಮಾಡಿದಷ್ಟೇ, ಇನ್ನೊಂದು 8-8:30 ಆಗುವಾಗ ಎಲ್ಲರೂ ಬರ್ಲಿಕ್ಕೆ ಶುರು ಮಾಡ್ತಾರೆ. ಮಕ್ಕಳಿಗೆ ಇಷ್ಟ ಆಗ್ಲಿಕ್ಕೆ ನೋಡಿ, ಇಲ್ಲಿ ಗೇಮ್ಸ್ ಇದು ಕೂಡ ಇಟ್ಟಿದ್ದಾರೆ. ಇನ್ನು ಕಂಬಳ ನಡೆಯುವ ಜಾಗಕ್ಕೆ ಹೋಗಿ ಬರುವ. ನಾವು ಹೋಗೋ ಟೈಮಿಗೆ ಉಂಟಲ್ಲ, ಇಲ್ಲಿ ಸಭಾ ಕಾರ್ಯಕ್ರಮ ಕೂಡ ಆಗ್ತಾ ಇತ್ತು. ಗೆಸ್ಟ್ ಗಳನ್ನು ವೆಲ್ಕಮ್ ಮಾಡ್ಲಿಕ್ಕೆ ಉಂಟಲ್ಲ, ಚೆಂಡೆ ಮೇಳ ಕೂಡ ಇತ್ತು. ಎಲ್ಲರೂ ಬನ್ನಿ ಕಂಬಳಕ್ಕೆ. ಹಾಗೆ ಯಾರೆಲ್ಲ ಹೋಗಿ ಆಗಿದೆ ಕಂಬಳಕ್ಕೆ? ಇವತ್ತು ಶನಿವಾರ ಅಲ್ಲ, ನಾನಿವತ್ತು ಮನೆಗೆ ಹೋಗ್ಲಿಲ್ಲ. ಮೊನ್ನೆ ಲಾಸ್ಟ್ ವೀಕ್ ಅಷ್ಟೇ ಹೋಗಿ ಬಂದದ್ದು ಅಂತ. ಇನ್ನು ನೆಕ್ಸ್ಟ್ ವೀಕ್ ಹೋಗುದು ಮನೆಗೆ. ನನಗೆ ಉಂಟಲ್ಲ, ಪಿಜಿಯಿಂದ ಇಲ್ಲಿಗೆ ಬರ್ಲಿಕ್ಕೆ ಒಂದು 10 ನಿಮಿಷ ಸಹ ಬೇಡ. ಯಾರು ವಿನ್ ಆಗ್ತಾರೆ ಅವರಿಗೆಲ್ಲ ನೋಡಿ ಎಷ್ಟೆಲ್ಲ ಇಟ್ಟಿದ್ದಾರೆ ಕೊಡ್ಲಿಕ್ಕೆ ಅಂತ. ಕಂಬಳ ನಡೆಯುವ ಜಾಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ, ಅಂದ್ರೆ ಅಲ್ಲಿ ಸರದಿ ಉಂಟಲ್ಲ, ಅಲ್ಲಿ ನಿಲ್ಲಿಸ್ಲಿಕ್ಕೆ ಇದನ್ನು ಕರ್ಕೊಂಡು ಹೋಗುದು. ಇದನ್ನೆಲ್ಲ ನೋಡುವಾಗ್ಲೇ ಗೊತ್ತಾಗ್ತದೆ ಅವರ ಮನೆಯವರು, ಅಂದ್ರೆ ಮಾಲೀಕರು ಎಷ್ಟು ಚಂದ ಇದನ್ನು ಸಾಕಿರ್ತಾರೆ ಅಂತ. ಒಮ್ಮೆ ನಾನು ಉದ್ದಕ್ಕೆ ತೋರಿಸ್ತೇನೆ ನಿಮಗೆ ಹೇಗೆ ಕಾಣಿಸ್ತಾ ಉಂಟು ಅಂತ. ಇಲ್ಲಿ ಎಲ್ಲಾ ಕಡೆ ಸಹ ಜನ ಫುಲ್ ಆಗಿತ್ತು ಆಯ್ತಾ, ಹಾಗಾಗಿ ಸರಿಯಾಗಿ ನಿಂತು ನೋಡ್ಲಿಕ್ಕೆ ಅಂತ ಅಲ್ಲಿ ಕಾಣ್ತಾ ಸಹ ಇರ್ಲಿಲ್ಲ. ಈಗ ಟೈಮ್ ಎಷ್ಟಾಗಿದೆ ಗೊತ್ತುಂಟಾ? 1:07 ಹಾಗೆ ಆಗ್ತಾ ಬಂದಿದೆ. ನನಗೆ ಕಂಬಳಕ್ಕೆ ಬಂದ್ರೆ ಉಂಟಲ್ಲ, ಮತ್ತೆ ಹೋಗ್ಲಿಕ್ಕೆ ಮನಸ್ಸಾಗುದಿಲ್ಲ. ಸ್ವಲ್ಪ ಹೊತ್ತು ಇರುವ ಅಂತಾನೆ ಆಗ್ತದೆ. ಕಂಬಳದ ಇತಿಹಾಸದ ಬಗ್ಗೆ ಉಂಟಲ್ಲ, ನಾವಿನ್ನು ಸ್ವಲ್ಪ ಮಾತಾಡ್ತಾ ಹೋಗುವ. ಈ ಓಟಕ್ಕೆ ಉಂಟಲ್ಲ, ಹಗ್ಗದ ಓಟ ಅಂತ ಹೇಳ್ತಾರೆ. ಅಂದ್ರೆ ಇದನ್ನು ದೊಡ್ಡವರು ಓಡಿಸ್ತಾರೆ, ಇಲ್ಲದ್ರೆ ಸಣ್ಣವರು ಕೂಡ ಓಡಿಸ್ತಾರೆ. ಬರೀ ಹಗ್ಗವನ್ನು ಕಟ್ಟಿ ಅದರ ಸಹಾಯದಿಂದ ಓಡಿಸುವಂತಹ ಓಟ ಆಗಿದೆ ಇದು. ಸ್ವಲ್ಪ ಹೊತ್ತು ಒಂದು ಜಾಗದಲ್ಲಿ ನಿಂತು ನೋಡ್ತಾ ಇದ್ದೆ. ಅದಾದ್ಮೇಲೆ ಅಲ್ಲಿ ಸರಿ ಕಾಣ್ತಾ ಇರ್ಲಿಲ್ಲ ಅಂತ ಹೇಳಿ ಮುಂದೆ ಹೋಗುವ ಅಂತೇಳಿ ಹೊರಟದ್ದು. ಮತ್ತೆ ರೋಡ್ ಇದ್ದು 2 ಸೈಡ್ ಕೂಡ ಉಂಟಲ್ಲ, ತುಂಬಾ ಸ್ಟಾಲ್ಗಳೆಲ್ಲ ಉಂಟು. ಎರಡನೇದು ನೇಗಿಲು ಓಟ ಅಂತ. ಇದು ಕೂಡ ಹಾಗೆಯೇ ಹಿರಿಯ ಮತ್ತೆ ಕಿರಿಯ ವಿಭಾಗದಲ್ಲಿ ಕೂಡ ನಡೀತದೆ. ಕೋಣಗಳಿಗೆ ನೇಗಿಲನ್ನು ಕಟ್ಟಿ ಓಡಿಸುವಂತಹ ಒಂದು ಓಟ. ಮೂರನೆಯದು ಹೇಳುದಾದ್ರೆ ಅದು ಅಡ್ಡ ಹಲಗೆಯ ಓಟ ಅಂತ. ಇದರಲ್ಲಿ ಉಂಟಲ್ಲ, ಓಟಗಾರ
ಅಡ್ಡ ಹಲಗೆಯ ಮೇಲೆ ನಿಂತು ಕೋಣಗಳನ್ನು ಓಡಿಸುವಂತಹ ಒಂದು ಪ್ರಕ್ರಿಯೆ. ಇನ್ನು ಕೊನೆಯದೊಂದು ವಿಧ ಅಂತ ಹೇಳಿದ್ರೆ ಅದು ಕನೆ ಹಲಗೆಯ ಓಟ ಅಂತ. ಇದು ಕೂಡ ಹಾಗೆಯೇ ವಿಶೇಷ ಹಲಗೆಯ ಮೇಲೆ ಓಡಿಸುವಂತಹ ಒಂದು ಓಟ. ಈ ಓಟದಲ್ಲಿ ಹೇಗೆ ಅಂತ ಹೇಳಿದ್ರೆ ನೀರು ಎಷ್ಟು ಎತ್ತರಕ್ಕೆ ಚಿಮ್ಮುತ್ತದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಯಾರು ವಿನ್ನರ್ ಅಂತ. ಇಲ್ಲಿ ನೋಡಿ ಕೋಳಿಗಳನ್ನು ಕೂಡ ಮಾರಾಟಕ್ಕೆ ಇಟ್ಟಿದ್ದಾರೆ. ತುಳುನಾಡಿನಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಹ ಕೋಳಿ ಇದ್ದೇ ಇರ್ತದೆ ಅಲ್ವಾ. ಕೋಣಗಳನ್ನು ಅಂಕಣಕ್ಕೆ ಕರ್ಕೊಂಡು ಬರುವ ಜಾಗ ಇದು. ಮತ್ತೆ ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿ ಕೂತಿದ್ದಾರೆ. ಇನ್ನು ಇಲ್ಲಿ ಸ್ವಲ್ಪ ಹೊತ್ತು ನಿಂತು ನೋಡಿ ಆಮೇಲೆ ಇಲ್ಲಿಂದ ಹೊರಡಬೇಕು. ಕಂಬಳ ನಮ್ಮ ಕರಾವಳಿ ಭಾಗದ ಅಂದ್ರೆ ತುಳುನಾಡಿನ ಒಂದು ಜನಪ್ರಿಯ ಕ್ರೀಡೆ, ಹಾಗೆ ನಮ್ಮ ಸಂಸ್ಕೃತಿ ಕೂಡ ಆಗಿದೆ ಇದು. ಈ ಪದ್ಧತಿಯನ್ನು ನಾವು ಹೀಗೆ ಮುಂದಕ್ಕೆ ಉಳಿಸಿಕೊಂಡು ಹೋಗುವ. ಕಂಬಳ ಎಲ್ಲ ನೋಡಿ ಆಯ್ತು, ಇನ್ನು ಹೊಟ್ಟೆ ಸಹ ಹಸಿವಾಗ್ತಾ ಇತ್ತು, ಹಾಗೆ ಏನಾದ್ರೂ ತಿನ್ನುವ ಅಂತ ಹೇಳಿ ಇಲ್ಲಿಂದ ಹೊರಟದ್ದು. ಇದೆಲ್ಲ ನೋಡುವಾಗ ಉಂಟಲ್ಲ ಜಾತ್ರೆಯದ್ದೇ ಖುಷಿ ಕೊಡ್ತದೆ. ಇಲ್ಲಿ ಸ್ಯಾಂಡಲ್ ಗಳನ್ನು ಸೇಲ್ ಮಾಡ್ತಾ ಇದ್ರು. ನಾನು ಕೂಡ ನನಗೆ ಆಗುವಂತದ್ದು ಉಂಟಾ ಅಂತ ನೋಡ್ತಾ ಇದ್ದೆ ಆಯ್ತಾ. ನನಗೆ ಈ ತರದೆಲ್ಲ ಇಷ್ಟ ಆಗ್ಲಿಲ್ಲ, ನಾನು ಹಾಕಿದ್ದೆಲ್ಲ ಆ ಟೈಪ್ ಇದು ನನಗೆ ಬೇಕಿತ್ತು. ಮತ್ತೆ ಇಲ್ಲಿ ನೋಡಿ ಇಯರಿಂಗ್ಸ್ ಎಲ್ಲ ಎಷ್ಟು ಉಂಟು ಅಂತ. ನಾನು ಇದೆಲ್ಲ ಹಾಕುದಿಲ್ಲ, ಆದ್ರೂ ಸಹ ಒಂದು ನೋಡುದು ಏನಾದ್ರೂ ಒಳ್ಳೇದು ಉಂಟಾ ಇದ್ರೆ ತಕೊಂಡು ಹೋಗುದು ಅಂತ. ಕಲೆಕ್ಷನ್ ಎಲ್ಲ ತುಂಬಾ ಇತ್ತು, ಒಳ್ಳೇದು ಕೂಡ ಇತ್ತು ನೋಡ್ಲಿಕ್ಕೆ. ಇಲ್ಲಿ ನೋಡಿ ಎಷ್ಟು ರಾಶಿ ಕ್ಯಾಪ್ ಗಳೆಲ್ಲ ಉಂಟು ಅಂತ. ಓ ಅಲ್ಲಿ ಒಂದು ಸ್ಟಾಲ್ ಕಾಣ್ತಾ ಉಂಟಲ್ಲ, ಇನ್ನು ಅಲ್ಲಿಗೆ ಹೋಗುವ, ಏನಾದ್ರೂ ತಿಂದು ಬರುವ. ನಾನು ಇಲ್ಲಿ ಬಂದು ಒಂದು ಗೋಬಿ ಮತ್ತೆ ಲೈಮ್ ಜ್ಯೂಸ್ ತಗೊಂಡದ್ದು. ಇದೆಲ್ಲ ತಿಂದಾದ್ಮೇಲೆ ಏನು ಇಲ್ಲಿಂದ ಹೊರಡುದು, ಟೈಮ್ ಕೂಡ ಆಗ್ತಾ ಬಂತು. ಬಿಸಿ ಬಿಸಿ ಕೂಡ ಉಂಟಾಯ್ತಾ, ಒಮ್ಮೆಲೆ ಬಾಯಿಗೆ ಇಡ್ಲಿಕ್ಕೆ ಕೂಡ ಆಗುದಿಲ್ಲ. ಗೋಬಿ ಎಲ್ಲ ಖಾಲಿ ಮಾಡಿ ಆಯ್ತು, ಇನ್ನು ಇಲ್ಲಿಂದ ಹೋಗುದು. ಹೋಗುವಾಗ ಏನಾದ್ರೂ ಸಿಕ್ಕಿದ್ರೆ ಅದನ್ನು ಕೂಡ ನೋಡಿಕೊಂಡು ಹೋಗುವ ಅಂತೇಳಿ ಡಿಸೈಡ್ ಮಾಡಿದ್ದು. ನಾನ್ ನೋಡಿದ್ದೆ, ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಆಯ್ತಾ. ಅಂದ್ರೆ ನನಗೆ ಬೇಕಾಗುವಂತದಲ್ಲಿ ಇರ್ಲಿಲ್ಲ, ನಂಗೆ ಸಿಗ್ಲಿಲ್ಲ ಹಾಗೆ. ಸಭೆ ಹತ್ರ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ಎಲ್ಲ ಗೆಸ್ಟ್ಗಳು ಬರುವ ಟೈಮ್ ಆಯ್ತಲ್ಲ ಹಾಗೆ. ತುಂಬಾ ಟೈಮ್ ಕೂಡ ಆಗ್ತಾ ಬಂತು ನಾನು ಬಂದು. ಇನ್ನು ಇಲ್ಲಿಂದ ಒಂದು 1/4 ಗಂಟೆಯಲ್ಲಿ ಹೊರಡ್ಬೇಕು. ಕಂಬಳ ನೋಡ್ಬೇಕು ಅಂತ ಆಸೆ ಇತ್ತು, ನೋಡಿ ಆಯ್ತು. ಆಯ್ತು, ಸಮಾಧಾನ ಆಯ್ತಲ್ಲ. ಈಗ ನಮ್ಮ ಶಾಸಕರು ಕೂಡ ಬಂದ್ರು, ಅಂದ್ರೆ ನಮ್ಮ ಅಶೋಕ್ ರೈ ಸರ್ ಅವರು. ಹೆಚ್ಚಾಗಿ ಎಲ್ಲರನ್ನು ನೋಡಿ ಆಯ್ತು. ಮತ್ತೆ ಇವತ್ತೇ ರಕ್ಷಿತಾ ಶೆಟ್ಟಿ ಅವರು ಕೂಡ ಬರ್ಲಿಕ್ಕಿದ್ದಾರೆ. ಈಗ ನನಗೆ ನೋಡ್ಲಿಕ್ಕೆ ಸಾಗ್ಲಿಲ್ಲ ಆಯ್ತಾ. ಮತ್ತೆ ಮೊನ್ನೆ ಹೇಗೂ ವಿಟ್ಲ ಜಾತ್ರೆಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಲ್ಲ ಅಂತೇಳಿ ಬಂದದ್ದು. ಮಕ್ಕಳಿಗೆ ಆಗುವಂತಹ ಸಣ್ಣ ಸಣ್ಣ ಗೇಮ್ಸ್ ಇರ್ತದಲ್ವಾ, ಅದು ಕೂಡ ಉಂಟು.
ಎಲ್ಲಾ ರೀತಿಯ ಫೋಟೋ ಫ್ರೇಮ್ಗಳನ್ನು ಕೂಡ ಇಟ್ಟಿದ್ದಾರೆ ಸೇಲ್ಗೆ. ಮೀನುಗಳನ್ನು ನೋಡಿ ಅಂತ ಎಷ್ಟು ಚಂದ ಕಾಣ್ತದೆ ಕಲರ್ ಕಲರ್ ಆಗಿ. ಓಕೆ, ಇನ್ನು ನಾನು ಇಲ್ಲಿಂದ ಹೊರಡುದು. ಕಂಬಳ ಎಲ್ಲ ನೋಡಿ ಆಯ್ತಲ್ಲ, ಇನ್ನು ನಾನು ಪಿಜಿಗೆ ಹೋಗುದು. ಪಿಜಿ ಹೋದ್ಮೇಲೆ ನಾನು ಸಿಗ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಬಾಯ್.